ಬನ್ನಿ ಇವಾಗ ಬರಲ್ವಾ subscribe to this channel. ಮೆಸ್ಸಿ ಆಗಿ ಇಟ್ಕೊಂಡಿದ್ದೀನಿ ನಾನು ಮನೇನ. ಬಿಕಾಸ್ ಇವತ್ತು ಬೆಳಿಗ್ಗೆನೇ ಊರಿಂದ ಬಂದಿರೋದು, ಹಾಗಾಗಿ ಕ್ಲೀನ್ ಅಂತೂ ಮಾಡಿಲ್ಲ, ಅಷ್ಟೊಂದು ಟೈಮ್ ಇಲ್ಲ ಇವಾಗ. ಬಿಕಾಸ್ ಹೊರಗಡೆ ಹೋಗಬೇಕು, ವ್ಲಾಗ್ ಮಾಡಬೇಕು. ಹಾಗಾಗಿ ನೋಡಿ ಹೇಗಿದೆ ಇವಾಗ ಪ್ರೆಸೆಂಟ್ಲಿ ಈ ಥರ ಇದೆ ನೋಡಿ, ಈ ಥರ ಇದೆ ಇವಾಗ ಮನೆ ಸಿಚುವೇಶನ್. ಈ ಥರ ಇದೆ, ಅಲ್ಲಲ್ಲೇ ಥಿಂಗ್ಸ್ನೆಲ್ಲ ಅಲ್ಲಲ್ಲೇ ಬಿಟ್ಟಿದ್ದೀನಿ. ಥಿಂಗ್ಸ್ ಎಲ್ಲ ಇದೆಲ್ಲ ಮನೆಯಿಂದ ತೊಗೊಂಡು ಬಂದಿರೋದು, ನಮ್ಮಮ್ಮ ಕಳಿಸಿರೋದು. ಸ್ವಲ್ಪ ತೆಂಗಿನಕಾಯಿಗಳು ಎಲ್ಲ ಮೆಸ್ಸಿ ಆಗಿದೆ. ಸೊ ಇದೆಲ್ಲ ಆಮೇಲೆ ಬಂದು ಮಡ್ಚಿಡ್ಬೇಕು. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಬ್ಯಾಂಗ್ಳೂರಲ್ಲಿ ಕೆಲವಷ್ಟು ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತೀನಿ. ಒಂದು 6 o'clockವರೆಗೂ ನನ್ನ ಹತ್ರ ಎಷ್ಟು ತಿರುಗಾಡೋಕ್ಕಾಗುತ್ತೆ ಅಷ್ಟು ತಿರುಗಾಡಿ ಬ್ಯಾಂಗ್ಳೂರ್ನ ಒಂದು ಪರಿಚಯ ಮಾಡಿಸ್ತೀನಿ. ಸೊ ಅ ಡೇ ಇನ್ ಬ್ಯಾಂಗ್ಳೂರ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಇವಾಗ ಪಟಾಪಟ್ ಅಂತ ಬ್ಯಾಗ್ ಕ್ಯಾರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಹೋಗೋಣ. ಟೈಮ್ ಸುಮಾರು 12 ಆಗ್ತಾ ಇದೆ. ಕ್ಯಾಬ್ ಬುಕ್ ಮಾಡಿದ್ದೀನಿ ನಮ್ಮ ಯಾತ್ರಿ ಅಪ್ಲಿಕೇಶನ್ನಲ್ಲಿ. ಬ್ಯಾಂಗ್ಳೂರಲ್ಲಿ ಈ ಒಂದು ಫೆಸಿಲಿಟಿ ಇರೋದ್ರಿಂದ ಟ್ರಾವೆಲ್ ಮಾಡೋದು ಈಸಿ ಆಗಿಬಿಟ್ಟಿದೆ. ಸೊ ಯಾವಾಗೆಲ್ಲ ನನಗೆ ಕ್ಯಾಬ್ ಅವೈಲೇಬಲ್ ಇರಲ್ವೋ ಆಗೆಲ್ಲ ನಾನು ಮೆಟ್ರೋ ಪ್ರಿಫರ್ ಮಾಡ್ತೀನಿ ಟ್ರಾವೆಲ್ ಮಾಡೋದಕ್ಕೆ. ನೋಡಿ ಯಾರೋ ತೀರು ಹೋಗಿದ್ದಾರೆ ಅನ್ಸುತ್ತೆ. ವ್ಯಾನಿಂದ ಹೂಗಳನ್ನೆಲ್ಲ ಬಿಸಾಕ್ತಾ ಇದ್ದಾರೆ. ಫೈನಲಿ ಇವತ್ತಿನ ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಇಳ್ಕೊಳ್ಳೋದಾ? ಓಕೆ. ತುಂಬ ಜಂಗುಳಿ ಇರೋ ಪ್ಲೇಸ್ ಇದು. ನೋಡ್ತಾ ಇದ್ದೀರಲ್ಲ, ಕೃಷ್ಣರಾಜೇಂದ್ರ ಮಾರ್ಕೆಟ್ ಇದು. ಇದನ್ನು KR ಮಾರ್ಕೆಟ್, ಸಿಟಿ ಮಾರ್ಕೆಟ್ ಅಂತ ಕೂಡ ಕರೀತಾರೆ. ನೋಡಿ ಈಗ KR ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಇದ್ರ ಒಳಗಡೆ ಇವಾಗ ಹೋಗೋಣ. ಸೊ ಎಲ್ಲ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಫ್ರೂಟು, ವೆಜಿಟೇಬಲ್ಸು. ಬೆಂಗಳೂರಿನ ಅತಿ ದೊಡ್ಡ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಮಾರ್ಕೆಟ್ ಅಂತ. ಏನೋ ನಿಮ್ಮ ವಿಡಿಯೋ ತಗೋಬೇಕಾ? ಹೆಂಗಿದು? 60 ರೂಪಾಯಾ? ಯಾವಾಗಿಂದ ಇಟ್ಟಿದ್ದೀರಾ ಅಂಗಡಿನ? ಯಾವಾಗಿಂದ ಇಟ್ಟಿದ್ದೀರಾ? ಹೌದಾ? ಹೌದಾ, ಗುಡ್. ಕನ್ನಡ ಬರಲ್ವಾ? ಸ್ಕೂಲ್ಗೆ ಹೋಗಲ್ವಾ ನೀವು? ರಜದಲ್ಲಿ ಮಾಡ್ತೀರಾ? ಓಕೆ, ಗುಡ್ ಮಾಡಿ. ಅಜ್ಜಿ, ಹೂ ಹೇಗೆ ಮಾರಿಗೆ? ಅಬ್ಬಾ, ಅಜ್ಜಿ ರಿಯಾಕ್ಷನ್ ನೋಡಿ ಇಲ್ಲಿಂದ ಬೇಗ ಹೋದ್ರೆ ಸಾಕಾಯ್ತು ನನಗಂತೂ. ಸೊ ನೋಡೋಣ ಇನ್ಯಾನಾದ್ರೂ ಮಾತಾಡ್ಸೋಣ. ನೋಡಿ ಇಲ್ಲೆಲ್ಲ ಫ್ರೂಟ್ಸು ಎಲ್ಲ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಜನ ಅಂತೂ ತುಂಬಾ ರಶ್ ಇದ್ದಾರೆ ಇವತ್ತು. ನೋಡಿ ಫ್ರೂಟ್ಸ್ ಎಲ್ಲ ನೋಡಿ ಇಲ್ಲಿ. ಏನ್ ರೇಟ್ ಇದು? 400 kg. ಸೊ ಇಲ್ಲಿ 300 rupeesಗೆ ಟಾಪು, ಕುರ್ತಾ ಸೆಟ್ ಎಲ್ಲ ಇತ್ತು. ಸೊ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತ ಬಂದೆ. ಕ್ಲಾತು ಓಕೆ, ಪರವಾಗಿಲ್ಲ. 300 rupeesಗೆ ಏನು ತಾನೇ ಸಿಗುತ್ತೆ ಇವಾಗ. 300 rupeesಗೆ ಬಟ್ಟೆ ಓಕೆ ಅಂತ ಹೇಳ್ಬೋದು. ಬಟ್ ನನಗೆ ಕಲರ್ಸ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. बैंगलोर, ऑब्वियसली बैंगलोर. RR नगर. ओके, क्या कम का मिलता है सारा? एक मतलब रेट कम है क्या? रीजनेबल है. कहाँ से आता है ये सब? ये फरस सिल्क का. फरस
कहाँ से? देवनहल्ली। हाँ देवनहल्ली। ओके, ये क्या है? पत्थर पत्थर जैसा? ये लोबन है। मतलब जैसे घर में लगाते हैं स्मेल के लिए? कोयला जलाते नारियल का चिप्पा। ओ, कನ್ನಡ ಬರಲ್ವಾ ನಿಮಗೆ? ತೆಂಗಿನಕಾಯಿ ಚಿಪ್ಪೆ, ಆಮೇಲೆ ಇಚ್ಚಲ, ಮ್ಯಾಜಿಕ್ ಚಾರ್ಕೋಲ್ ಬೆಂಕಿ ಉಟ್ಕೊಂಡು ಇದರಲ್ಲಿ ಪೌಡರ್ ಮಾಡಾಕ್ಬೇಕು. ಹೌದಾ? ನಮ್ಗೆ ಭೇಟಿಯಾಡಿ ಬಹಳ ಸಂತೋಷನಾಯ್ತು. ನೋಡಿ ಇಷ್ಟೊಂದು ವೆರೈಟಿ ಆಫ್ ಕ್ಯಾರಿ ಬ್ಯಾಗ್ಸ್ ಇದೆ ಇಲ್ಲಿ. ಇವೆಲ್ಲ 30 ಇಂದ 50 ರುಪೀಸ್ ವರೆಗೆ ಕಾಸ್ಟ್ ಇದೆ. ಇನ್ನು ಎಲೆ ಅಡಿಕೆಯಿಂದ ಹಿಡಿದು ಮತ್ತೆ ಕುಂಕುಮ, ವಿವಿಧ ರಂಗೋಲಿ ಪೌಡರ್ಗಳು, ಹಾಗೆ ಗ್ರಾಸರೀಸು, ಮೆಣಸು, ಬೇಳೆಕಾಳುಗಳು ನೋಡ್ತಾ ಇದ್ದೀರಲ್ಲ. ಇಲ್ಲಿ ವೆರೈಟಿ ಆಫ್ ಧಾನ್ಯಗಳು ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬರುತ್ತೆ. 1928ರಲ್ಲಿ ಈ KR ಮಾರ್ಕೆಟ್ ಸ್ಥಾಪನೆಯಾಗಿದೆ. ಇನ್ನು ಈ KR ಮಾರ್ಕೆಟ್ಗೆ ಮೆಟ್ರೋ ಸೇವೆ, ಬಸ್ ಸೇವೆ, ಹಾಗೆ ಎಲ್ಲ ಥರದ ಸಂಚಾರ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಮೆಟ್ರೋ ಕೂಡ ಈ ಸ್ಟಾಪ್ ಕೊಟ್ಟಿದ್ದಾರೆ KR ಮಾರ್ಕೆಟ್ಗೆ. ಸೊ ಇಲ್ಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಕೂಡ ಇದೆ. ತುಂಬ ಕಡಿಮೆ ಬೆಲೆ ಅಂತ ಏನು ನನಗೆ ಅನಿಸಿಲ್ಲ. ಬಿಕಾಸ್ ಕೆಲವೊಂದು ಹೋಲ್ಸೇಲ್ ಆಗಿ ತೊಗೊಂಡ್ರೆ ಸ್ವಲ್ಪ ಚೀಪ್ ಅಂತ ಅನಿಸುತ್ತೆ. ಬಟ್ ಓಕೆ, ಒಂದೊಂದು ಐಟಮೇ ನೀವು ತೊಗೊಂಡ್ರೆ ಆಲ್ಮೋಸ್ಟ್ ಪ್ರೈಸ್ ಹೊರಗಡೆ ಇರೋ ಪ್ರೈಸೇ ಕೆಲವೊಂದು ಇದೆ. ಇದು ತುಂಬಾ ದಿನ ಆಯ್ತು ಮಾರಾಟ ಆಗತ್ತ ಅಂಕಲ್? ಏನೋ ಕೂಲಿ ಸಿಗ್ತಾ ಇದೆಯಾ? ನಾನು ಕೊಡ್ತೀನಿ. ಎಲ್ಲರೂ ವಿಡಿಯೋ ಮಾಡ್ತಾರೆ ಅಂದ್ಕೊಳ್ಳಿ, ಸ್ಮೈಲ್ ಕೊಡ್ತಾರೆ. ಇದು ಯಾವ್ದಿದು? ಯಾವ ಬಾಳೆ? ಇದು ಏಲಿಕ್ ಬಾಳೆ. ತಗೊಂಡು ಹೋಗಿ ಅದು ಒಂದು ಕೇಜ್ ತಗೊಂಡು ಹೋಗಿ ಅವಾಗ ಗೊತ್ತಾಗತ್ತೆ. ಚಾನಲ್ ಬರ್ತೀರಾ? ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಂದ ತಗೋ ಬರ್ತೀರಾ ಆಂಟಿ ಇವನ್ನೆಲ್ಲ? ಹೌದಾ? ಆ ಕಡೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಆಂಟಿ ಕೊಟ್ರು ನೋಡಿ ಒಂದು ವೆರೈಟಿ ಆಫ್ ಚಿರ್ಮುರಿ ಇದೆ. ಬೇರೆ ಬೇರೆ ತರ ಇದಾರ. ಇದಕ್ಕೆ ಏನ್ ಡಿಫ್ರೆನ್ಸ್? ಇದು ಉಪ್ಪುದ? ಹಾ, ಇದು ಸಪ್ಪೆ, ಇದು ಉಪ್ಪಿರುತ್ತೆ. ತಮಿಳ್ನಾಡು ಹೆಸರು ಸೇಲಂ ಚಿರ್ಮುರಿ. 10 ರೂಪೀಸ್ ಕೊಡಿ. ಇಲ್ಲ, ಈಗ ನಿಮ್ಮ ಅಂಗಡಿ ಬಗ್ಗೆ ಹಾಕಿದ್ದೀನಲ್ಲ, ನಿಮ್ಮ ಅಂಗಡಿ ಬರ್ತಾರಲ್ವಾ ಜನ, ಕಸ್ಟಮರ್ ಬರ್ತಾರಲ್ವಾ? ಮತ್ತೆ ನೋಡಿ, ಚಿರ್ಮುರಿ ಚೆನ್ನಾಗಿ ಸಿಗತ್ತೆ ಅಂತ ಹೇಳ್ತೀನಿ, ಆಬ್ವಿಯಸ್ಲಿ ಬರ್ತಾರೆ. ತಗೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಏನಿದು? ಏನೇನು ಎಲ್ಲ ಒಂದೇ ತರ ಇದೆಯಾ ಅಥವಾ ಬೇರೆ ಬೇರೆ ತರ ಇದೆಯಾ? ನೀವು ಹಾಕಿದ್ದೀರಾ? ಡೈಲಿ 2 ಡೇಸ್ ಹಚ್ಚಬೇಕು. 3 ಡೇಸ್ ಮೇಲೆ ತಲೆಗೆ ಸ್ನಾನ ಮಾಡಬೇಕು. ಅಪ್ಪರ ಹಚ್ಚಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತಾ? ಮನೆಯಲ್ಲೇ ಮಾಡೋದು ಆಯುರ್ವೇದಿಕ್. ಏನು ತೊಂದರೆ ಇಲ್ಲ. ತುಂಬಾ ಇನ್ಫೆಕ್ಷನ್ಸ್ ಏನಾಗಲ್ಲ ಮೇಡಮ್. ತುಂಬಾ ದೂರದಿಂದ ಎಲ್ಲ ಬಂದು ತಗೊಂಡ್ ಹೋಗ್ತಾರೆ. ಮಹಾರಾಷ್ಟ್ರ, ರಾಜಸ್ಥಾನ ಆ ಕಡೆಯಿಂದ. ನಾವು ಉತ್ರಳ್ಳಿ ಮನೆಯಲ್ಲೇ ಮಾಡಿ ತಗೊಂಡ್ ಬರೋದು. ಅದೇ ಕೂದಲು ಉದ್ರ ಸ್ಟಾಪ್ ಆಗುತ್ತೆ, ಉದ್ದ ಆಗುತ್ತೆ. ಆಮೇಲೆ ಕೂದಲಿಲ್ಲ ಅಂದ್ರೇನು ಕೂದಲು ಬರುತ್ತೆ. ಏನಿದ್ರೇನು ಹೋಗುತ್ತೆ. ಕೂದಲು ಬ್ಲಾಕ್ ಆಗುತ್ತೆ. ಎಲ್ಲ ಈ ಆಯಿಲ್ ಬೇಕು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ಓಕೆ, ಥ್ಯಾಂಕ್ ಯು. 900808063 ಓಕೆ, ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ನಿಮ್ಗೆ ಕೊಡ್ತಾ ಇರೋದು ಗಿಫ್ಟ್. ಅವರು ಮ್ಯಾಂಗೋ ಹೇಗೆ? ಆಲ್ಫೆನ್ಸ್, ಬಾದಾಮಿ. ಆಪಲ್ ರೇಟಾ? 220. ಹೊರಗಡೆನೂ ಇಷ್ಟೇನೆ. ಜಾಸ್ತಿ ತಗೊಂಡ್ರೆ ಕಮ್ಮಿ ಬೀಳುತ್ತೆ. ಜಾಸ್ತಿ ತಗೊಂಡ್ರೆ ಕಡಿಮೆ ಬೀಳುತ್ತೆ. ಆ ತರ ತಗೊಂಡ್ರೆ ಕಮ್ಮಿ ಬೀಳುತ್ತೆ. ಇದು ರೇಟ್ ಎಲ್ಲ ಹೋಲ್ಸೇಲ್ ಬಂದು ಬೆಲೆಗೆ ಅನ್ಸಿದೆ. ಎಷ್ಟು ಕಡಿಮೆ ಮಾಡ್ತೀರಾ? ಒಂದು 10 kg ತಗೊಂಡ್ರೆ ಅಂದ್ರೆ? 10 kg ಬಾಕ್ಸ್ ಬರೋದಲ್ಲಿ ಅಲ್ಲಿ ಡಿಫ್ರೆಂಟ್ ಆಗತ್ತೆ. KR ಮಾರ್ಕೆಟ್ ಫ್ಲೈಓವರ್ ಕೆಳಗಡೆ ರಾಜುಕುಮಾರ್ ಅಂಗಡಿ. ನೀವು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆನಾ? ನನ್ನ ಚಾನಲ್ ಯಾವುದು? ಯಾವುದು? ಬೈಗಂಪಲ್ಲಿ, ಮಲ್ಗೋವಾ, ಸಿಂಧೂರ. ಓಕೆ, ಅವೆಲ್ಲ ಆಗಿದೆ. ಓಕೆ, ಡನ್. ಥ್ಯಾಂಕ್ ಯು. ಓಕೆ.
ಹೋಮ್ ಡೆಲಿವರಿ ಮಾಡಬೇಕಂದ್ರೆ ಹೋಮ್ ಡೆಲಿವರಿ ಮಾಡ್ತೀವಿ. 9043037674. ಓಕೆ, ಇಲ್ಲಿಂದ ಮಾಡಿದ್ರೆ ನಾವು ಹೋಮ್ ಡೆಲಿವರಿ ಮಾಡ್ತೀವಿ. ಹೋಮ್ ಡೆಲಿವರಿ ಬರೋಕ್ಕಾಗಿಲ್ಲ ಅಂದ್ರೂ ಹೆಲ್ಪ್ ಮಾಡಿ. ನಂಬರ್ ಹೇಳಿದಾರಲ್ಲ, ಆ ನಂಬರ್ಗೆ ನಿಮಗೆ ಹೋಮ್ ಡೆಲಿವರಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಹೆಸರು ರಾಜು ಕುಮಾರ್. ಓಕೆ, ಇನ್ನೊಂದ್ಸಲ ಹೇಳಿ ನಂಬರ್ ಹೇಳಿ. 9043037674. ಓಕೆ, ಥ್ಯಾಂಕ್ ಯು. ನೋಡಿ ವಯಸ್ಸಾದವರೆಲ್ಲ ಹೇಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ನಿಮ್ಮ ಶಾಪಲ್ಲಿ ಕಡಿಮೆ ಕೊಡ್ತೀರಾ ಅಥವಾ ನಾರ್ಮಲ್ ರೇಟ್? ಹೋಲ್ಸೇಲ್ ಪ್ರೈಸ್ ಇದೆಯಾ? ಹೋಲ್ಸೇಲ್ ಪ್ರೈಸ್ ಕ್ವಾಂಟಿಟಿ ಫೈನ್. ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಇದು ಮಾಡ್ತೀವಿ, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ರಿಟೇಲ್ ಪ್ರೈಸೇ. ಡಿಪೆಂಡ್, ನೀವು 100 ಗ್ರಾಮ್ಸ್ ಎಲ್ಲ ತೊಗೊಂಡ್ರೆ ರಿಟೇಲ್ ಪ್ರೈಸ್, kg ಮೇಲೆ ತೊಗೊಂಡ್ರೆ ಎಲ್ಲ ಹೋಲ್ಸೇಲ್ ಪ್ರೈಸ್. ಓಕೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೊಡಬೇಕು, ಮುಖ್ಯ ಬೆಲೆ ಅಲ್ಲ, ಐಟಮ್ ಚೆನ್ನಾಗಿರೋ ಕೊಟ್ರೇನೆ. ಅದು ಹೌದು. ಶಾಪ್ ಬಗ್ಗೆ ಏನ್ ಬೇರೆ ಪಬ್ಲಿಕ್ ಬರ್ತಾ ಇಲ್ಲ ಅಷ್ಟೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ಓಕೆ, ಎಲ್ಲ ಆನ್ಲೈನ್ ಕಸ್ಟಮರ್ಸ್ ಆಗ್ಬಿಟ್ಟಿದೆ ಇವಾಗ. ಇಲ್ಲ, ಆಫ್ಲೈನ್ ಕಸ್ಟಮರ್ಸೇ ಇಲ್ಲ. ಆಫ್ಟರ್ ಕೋವಿಡ್ ಇಂತ ಮುಂಚೆ ಎಲ್ಲ ಚೆನ್ನಾಗಿತ್ತು. ಓಕೆ, ಇವಾಗ ಎಲ್ಲ ಆನ್ಲೈನ್, ಒಂದು ಕ್ಲಿಕ್ ಮಾಡಿದ್ರೆ ಮನೆಗೆ ಬರ್ಬೋದು. ಹೌದು, ಅದೇ ಈಗೆಲ್ಲ ಜೆಪ್ಟೋ. ಓಕೆ, ಈ ಶಾಪಲ್ಲಿ ತಗೊಳ್ಳಿ, ಕಡಿಮೆ ರೇಟಿಗೆ ಕೊಡ್ತಾರಂತೆ ಹೋಲ್ಸೇಲ್ ಅಲ್ವಾ? ಕ್ವಾಲಿಟಿ ಚೆನ್ನಾಗಿ ಕೊಡ್ತೀರಾ. ಸಬ್ಸ್ಕ್ರೈಬ್ ಟು. ಥ್ಯಾಂಕ್ ಯು. 50 ರೂಪಾಯಿ ಅಮ್ಮ. ಎಷ್ಟೊಂದು ಗುಡ್ಡೆ ಇದು? ಎಷ್ಟು ಗುಡ್ಡೆ? ಟೀ ಕುಡಿತಾ ಕೇಳ್ತಾರ ಪಾಪ ಅಜ್ಜಿ. ಸುಮ್ಮನೆ ತಲೆ ಸುತ್ತೈತೆ, ಜ್ವರ ಬರ್ತೈತೆ. ಅವಾಗ ಇಲ್ಲಿ ವ್ಯಾಪಾರ ಆಗಲ್ಲ. ಯಾವತ್ತರ ಒಂದ್ಸಲ ಬರ್ತಾರೆ ಗಿರಾಕಿ, ಆ ಕಡೆ ಹೋಗ್ತಾರೆ. ಏನನ್ನ 1-2 ಗಿರಾಕಿ ಬಂದರೆ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. 4 ದಿವಸ ಆಯ್ತು ತಗೊಂಡು ಬಂದ್ರೆ. ಇದು 5 ದಿವಸ ಆಯ್ತು. ಯಾವಾಗಲೂ ಇದೇ ಪ್ಲೇಸಲ್ಲಿ ಕೂತ್ಕೊಳ್ತೀರಾ? ಇದೇ ದಾರಿ. ಮಕ್ಕಳಿಲ್ವಾ ಆಂಟಿ? ಇದ್ದಾರೆ. ಮತ್ತೆ ನಮಗೆ ದುಡ್ಡು ತಿನ್ಬೇಕಂತ ಆಸೆ. ಅರ್ಧಂಬರ್ಧ ನೋಡ್ತಾರೆ. ನಾವು ತಿಂದು ಕೂತ್ಕೊಂಡು ತಿನ್ಬೇಕಂತ ಆಸೆ ಬಿತ್ತು. ತಿಂತೇನೆ ನೆಲ್ಲಿಕ ತಗೋಣ. ಎಷ್ಟು ಕೊಟ್ಟಿದ್ದ ಆಂಟಿ? ಯಾವುದು ಅದಾ? ಹೇಗದು ಆಂಟಿ? 50 ಕೊಡಿ ಆಂಟಿ, ನಾನು ಬಾರ್ಗಿಂಗ್ ಮಾಡಲ್ಲ, ಹಂಗೆ ತಗೋತಾ ಇದ್ದೀನಿ. ಥ್ಯಾಂಕ್ ಯು. 60 ರೂಪಾಯಿ kg, 80 ರೂಪಾಯಿ. ಆನಿಯನ್ ಹೇಗೆ? 6 ಕಿಲೋ 100. 6 ಕಿಲೋ 100 ಅಂತೆ. ಓ, ಆ ಥರ ಎಲ್ಲ ಇದೆ. ಓಕೆ, ಇದು 50,000 ರೂಪಾಯಿದು. ಓಕೆ, ಬೆಳ್ಳಿದು. ಓ, ಓಕೆ. ಈಗ ಮಾಡ್ಕೊಡೋಕೆ ಎಷ್ಟು? ಈಗ ಇದಕ್ಕೆ 12,000? ಹಾಂ, ಓಕೆ. ಇದೇ ರೇಟಾ? ಮಾರ್ನಿಂಗ್ ಟು ಈವ್ನಿಂಗ್, ಬೆಳಗ್ಗೆಯಿಂದ ಸಾಯಂಕಾಲ ಇದೇ ರೇಟಾ? ಓಕೆ. ಹಾಂ, 1400 ಅಂದ್ರು. ಇದು 2400. ಆದ್ರೂ ಇದು ರೀಸನೇಬಲ್, ಯಾಕಂದ್ರೆ ಇಷ್ಟು ಫ್ಲವರ್ಸ್ ಇದೆ. ನೋಡಿದ್ರೆ ಗೈಸ್ KR ಮಾರ್ಕೆಟ್ ಹೇಗಿತ್ತು ಅಂತ, ಇಲ್ಲೆಲ್ಲ ಎಷ್ಟು ಕಡಿಮೆ ಬೆಲೆಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಸಿಗುತ್ತೆ ಅಂತ. ಕನ್ನಡದಲ್ಲಿ ಮಾತಾಡಿ, ನಮ್ಗೆ ಏನು ಅರ್ಥ ಆಗ್ತಿಲ್ಲ. ಹೌದಾ, ಸಪೋರ್ಟ್ ಮಾಡ್ರಿ ನಮಗೆ ಚಾನಲ್ಗೆ. ಥ್ಯಾಂಕ್ ಯು. ಜನ ತಗೋತಾರಾ? ಬೆಳಗಿಂದ ವ್ಯಾಪಾರ ಆಗಿಲ್ವಾ? ಹೌದಾ, ಜನ ಬಂದಿಲ್ಲ. ಇವತ್ತಿನ ರಜಾ? ನೀವು ಡೈಲಿ ಬರ್ತೀರಾ ಇಲ್ಲಿ?
ಪರವಾಗಿಲ್ಲ. ಒಂದೊಂದು ದಿನ ಆಗತ್ತೆ, ಒಂದೊಂದು ದಿನ ಆಗಲ್ಲ. ಮಕ್ಕಳು 3 ಜನ ಇದ್ದಾರೆ. ನೀವು ನೋಡ್ಕೋತಾ ಇದ್ದೀರಾ? 5 ಮಕ್ಕಳಿದ್ದಾರೆ. ಎಲ್ಲರೂ ನೀವೇ ನೋಡ್ಕೋತಿದ್ದೀರಿ. 50 ರೂಪಾಯಿ ಅಂತ. ಇದೇನಿದು? ಹಾ, ಇದು ಆ ಹಣ್ಣು, ಅದಕ್ಕೇನೋ ಅಂತಾರಲ್ಲ, ಅದು ಎಷ್ಟು ದೊಡ್ಡ ಕಾಯಿ, ತೆಂಗಿನಕಾಯಿ ತರ ಇರುತ್ತಲ್ಲ. ದಾಟಿ ನುಂಗುನಾ? ದಾಟಿ ನುಂಗು ಜಾಸ್ತಿ, ಅದು ಎಳ್ನೀರು ಬದಲು ನಮ್ಮಲ್ಲಿ ಎಳ್ನೀರು. ಹೌದಾ?